ಅತನಿ ಪಟ್ಟಣದಲ್ಲಿ ಒಂದು ಸರ್ಕಾರಿ ಹೈಸ್ಕೂಲ್ ಇರಲಿಲ್ಲ. ನಾನು ಅನೇಕ ಸಚಿವರಿಗೂ ಕೂಡ ಅನೇಕ ಪತ್ರಗಳನ್ನು ಬರ್ಕೋತು ವಿನಂತಿಗಳನ್ನು ಮಾಡ್ಕೋತ ಬಂದಿದ್ದೀವಿ. ಹೇಳೋದೇನು ಹೇಳ್ತಿದ್ರು ಅಂದ್ರೆ ಗೈಡ್ಲೈನ್ಸ್ ಆಗಿಲ್ಲ, ಏಡೆಡ್ ಇದ್ರೂ ಕೂಡ 5 ಕಿಲೋಮೀಟರ್ ಒಳಗಡೆ ಸರ್ಕಾರಿ ಶಾಲೆ ಇನ್ನೊಂದು ಕೊಡಕ್ ಬರೋದಿಲ್ಲ ಅಂತ ಹೇಳ್ತಿದ್ರು. ಅಧ್ಯಕ್ಷರೇ, ಏನಾಗಿದೆ ಅಂದ್ರೆ ನಾವೇನು ಗೈಡ್ಲೈನ್ಸ್ ಮಾಡ್ತೀವಿ, ಕಾನೂನು ಮಾಡ್ತೀವಿ, ಇದ್ರದ್ದು ನಾವು ಸಂಪೂರ್ಣ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ನಾವು ಕಾರ್ಯನಿರ್ವಹಿಸಿದ್ರೆ ಸಾಕಷ್ಟು ಅದರಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಅಧಿಕಾರಿಗಳು ಹೆಂಗಾಗಿದ್ದಾರೆ ಅಂದ್ರೆ, ಸುರೇಶ್ ಕುಮಾರ್ ಅವರೇ, ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನದಲ್ಲಿ ಎಲ್ಲ ಭಕ್ತರು ಚಪ್ಪಲಿ ಹಾಕೊಂಡು ಹೋಗಕ್ಕೆ ಶುರು ಮಾಡಿದ್ರು. ಆ ದೇವಸ್ಥಾನ ಕಮಿಟಿ ಅವರು ಒಂದ್ಸಲ ನಿರ್ಣಯ ಮಾಡಿದ್ರು, ಯಾರು ದೇವಸ್ಥಾನಕ್ಕೆ ಬರ್ತಾರೆ ತನ್ನ ಪಾದರಕ್ಷೆಗಳನ್ನು ಹೊರಗಡೆ ಬಿಡಬೇಕು, ಇದು ಕಟ್ಟುನಿಟ್ಟಿನಾಗಿ ಪಾಲನೆ ಆಗಬೇಕು ಅಂತ ಹೇಳಿ ಒಬ್ಬ ವಾಚ್ಮನ್ ನೇಮಿಸ್ತಾರೆ. ವಾಚ್ಮನ್ ನೇಮಿಸಿದ ಮೇಲೆ ಆ ವಾಚ್ಮನ್ ಪ್ರತಿ ದಿವಸ ನಿಲ್ತಾನೆ. ಯಾರು ಬರ್ತಿರ್ತಾರಲ್ಲ, ನಿಲ್ಲು, ಅಲ್ಲಿ ಚಪ್ಪಲಿ ಕಳಿ ಒಳಗು, ಬಂದವರಿಗೆಲ್ಲ ನಿಲ್ಲು, ಚಪ್ಪಲಿ ಕಳಿ ಒಳಗು, ಹಿಂಗೆ ಹೇಳ್ತಾ ಹೇಳ್ತಾ ಒಬ್ಬ ನಿಮ್ಮಂತ ಬಹಳ ದೈವ ಭಕ್ತ ಮಣಿಯಲ್ಲೇನೆ ಚಪ್ಪಲಿ ಬಿಟ್ಟು ಬಂದ್ಬಿಟ್ಟ. ಬಂದ ಒಳಗೆ ಹೊಂಟಿದ್ದ, ನಿಲ್ಲದು ಚಪ್ಪಲಿ ಅಂದ, ಮನ್ಯಾಗದ ಹಾಕೊಂಬರೋದು. ಯಾಕಂದ, ಇಲ್ಲಿ ಬಿಡು, ಒಳಗೋಗು, ಕಾನೂನು ಹಂಗಿದೆ ಅಂದ. ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಒಂದು ಸಣ್ಣ ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ. ನಮ್ಮ ಊರ ಪಕ್ಕದಲ್ಲಿ ಒಂದು ಮಗಳು ಈ ರೂರಲ್ ಒಂದು ಸಪರೇಟ್ ಕೋಟಾ ಇದೆಯಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಶಾಲೆ ಕಲ್ತವರಿಗೆ ನೌಕರಿ ಕೊಡ್ತಕ್ಕಂಥದ್ದು. ಆ ಹೆಣ್ಮಗುಗೆ ತನ್ನ ಊರಲ್ಲಿ ಶಾಲೆ ಇರಲಿಲ್ಲ. ಅತನಿಗೆ ಬರ್ತಾಳೆ, ಅತನಿಗೆ ಬಂದು ಕೇಳಿದ ಒಂದು ಸೊಸೈಟಿ ಒಳಗೆ ಒಂದು ಅಡ್ಮಿಷನ್ ಮಾಡ್ತಾಳೆ. ಅಡ್ಮಿಷನ್ ಮಾಡಿ ನಂತರ ಒಂದೇ ತಿಂಗಳದಾಗ ಅವ್ರ ಊರೊಳಗೊಂದು ಶಾಲೆ ಶುರು ಆಗತ್ತೆ. ಶಿವನ್ ಪಟ್ರೆ ಅಲ್ಲಿಂದ ಮತ್ತೆ ವಾಪಸ್ ತೆಗೆದು ಬರೇ 1 ತಿಂಗಳು ಅಲ್ಲಿಂದ ಏನ್ ಹೆಸರು ಹಚ್ಕೊಂಡು ದಾಖಲು ಮಾಡ್ಕೊಂಡು ಕಳ್ಯಾಕೈತಲ್ಲ, ಅದನ್ನ ಕಿತ್ಕೊಂಡು ತಿರುಗಿ ತನ್ನ ಸರ್ಕಾರಿ ಶಾಲೆ ಹೋಗ್ತಾರೆ. ಆಕಿಗೆ ಪಾಪ ಮಣ್ಣು ನೌಕರಿ ಸಿಕ್ಕಿದೆ ಅವ್ರ ಊರಲ್ದೊಳಗೆ. ಇವ್ರ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, 1 ತಿಂಗಳಲ್ಲಿ ಸರ್ಕಾರಿ ಅತನಿ ಪಟ್ಟಣದಾಗ ಕಲ್ತಿಯಲ್ಲ ಅಂತ ಕೇಳ್ತಾರೆ. ಅಂದ್ರೆ ಇಂಥವು ಅರ್ಥ ಮಾಡ್ಕೊಳ್ಳದೆ ಇರತಕ್ಕಂಥದ್ದು ಅನೇಕ ಘಟನೆಗಳದಾವ. ನೀವು ಸಾಕಷ್ಟು ಅನುಭವಿಗಳಿದ್ದೀರಿ, ಅದರ ಬಗ್ಗೆ ಶಿಕ್ಷಣ ಕ್ಷೇತ್ರದೊಳಗೆ ಸಾಕಷ್ಟು ಕೆಲಸನೂ ಮಾಡಿದ್ರಿ. ಬಟ್ ಇಂಥದ್ರ ಬಗ್ಗೆನೂ ಸ್ವಲ್ಪ ಅಧಿಕಾರಿಗಳಿಗೆ ಅರಿವು ಬರೋ ನಿಟ್ಟಿನಲ್ಲಿನೂ ಒಂದು ಸ್ವಲ್ಪ ಹೇಳ್ರಿ.